ರೇಣುಕ ಬಯಸುವೆ ಪ್ರಳಯ ಸುಖ ತರವಲ್ಲ ರೇಣುಕ ಬಯಸುವೆ ಪ್ರಳಯ ಸುಖ ರೇಣುಕ ಚೆನ್ನಾಗಿ ಕೇಳು ತರವಲ್ಲ ರೇಣುಕ ಬಯಸುವೆ ಪ್ರಳಯ ಸುಖ ತರವಲ್ಲ ರೇಣುಕ ಬಯಸುವೆ ಪ್ರಳಯ ಸುಖ ರೇಣುಕ ಕೇಳು ತಂದೆಯೋ ನಿನ್ನಯ ಜೀವನ ಕಠಿಣ ತರವಲ್ಲ ರೇಣುಕ ಬಯಸುವೆ ಪ್ರಳಯ ಸುಖ ತರವಲ್ಲ ರೇಣುಕ ಬಯಸುವೆ ಪ್ರಳಯ ಸುಖ ಬಂಗಾರದ ಮನೆಯಲ್ಲೇ ತುಂಬಿ ತೊಳಕೆ ಮೆರೆದವಳ ರೇಣುಕ ಬಂಗಾರದ ಮನೆಯಲ್ಲೇ ತುಂಬಿ ತೊಳಕೆ ಮೆರೆದವಳ ತಂದೆಯು ತಾಯಿಯ ನಗಲೆ ಬಾಳುವೆಯ ಶ್ರಮದಲ್ಲೇ ತಂದೆಯು ತಾಯಿಯ ನಗಲೆ ಬಾಳುವೆಯ ಶ್ರಮದಲ್ಲೇ ನಿನ್ನ ಮಾತು ಏನು ಹೇಳಲೆ ನಿನ್ನ ಮಾತು ಏನು ಹೇಳಲೆ ತರವಲ್ಲ ರೇಣುಕ ಬಯಸುವೆ ಪ್ರಳಯ ಸುಖ ತರವಲ್ಲ ರೇಣುಕ ಬಯಸುವೆ ಪ್ರಳಯ ಸುಖ ಹೇ ರೇಣುಕರಾಜನ ಸುದ್ದಿ ಪರಮ ಪುನೀತ ದೇವ ಯಾವ ಸಮಯದಲ್ಲಿ ಏನು ನಡೆಯುವುದು ಹಬ್ಬ ಅದು ಯಾರಿಗೆ ತಿಳಿಯಲಾರದು ಹೌದು ಸ್ವಾಮಿ ಕಂಕಣ ಬಲೆ ಕೂಡಿ ಬಂದರೆ ಕಂಕಣ ಬಲೆ ಕೂಡಿ ಬಂದು ಮಂಗಲ್ಲ ಕಂಕಣ ಬಲೆ ಕೂಡಿ ಬಂದು ಮಂಗಲ್ಲ ಧರಿಸಿ ಅಚ್ಚುತಲಾಕಲು ತಾಯಿ ತಂದೆಯೂ ತಡೆಯಲಾರದು ದೈವನ್ಯಮ ತಪ್ಪಿಸಲಾರದು ರೇಣುಕ ದೇವ ನೀನಿನ್ನು ನನ್ನ ನಿಜವಿನ ಬಾಳಿನ ರೀತಿ ಆಲೋಚನೆಯನ್ನು ಮಾಡು ಅದು ಯಾತಕ್ಕೆಂದರೆ ಅದು ಏತಕ್ಕೆ ದೇವ ನೀನು ಮಹಾರಾಜನ ಮಗಳು ಇರಬಹುದು ಅರಸುತ್ತಿಗೆ ಗದ್ದಿಗೆ ಮೇಲೆ ಬರೆಯುವಳು ಮಲಗಿರಬಹುದು ಈ ಸನ್ಯಾಸಿಯನ್ನು ಒರೆಸೆ ಯಾತಕ್ಕೆ ಅರಣ್ಯವಾಸವಾಗಿಯಾ ಎನ್ನಂ ಬಯಸಿ ನೀ ಮುಂದೆ ಸುಖ ಪಡೆದೀಯಾ ತಿಳಿದು ನೋಡು ರೇಣುಕ ಮುಂಭಾಗದಲ್ಲಿರುವುದು ನೋಡು ಆತಂಕ ದೇವ ರೇಣುಕ ತಿಳಿದು ನೋಡೆ ನಿಮ್ಮನ್ನು ಬಹಳ ಬಯಸಿರುವುದು ದೇವ ಹೌದೇ ಹೌದು ದೇವ ಹ ದೇವ ರೇಣುಕ ಹೇಳುವೆನೆ ಕೇಳು ಅದೇನು ಚೆನ್ನಾಗಿ ಹೇಳು ನಾ
ದೇವ, ರೇಣುಕಾ ಅರಸತ್ತಿಗೆಯ ಸಂಪತ್ತಿಗೆಯ ಹಿರಿತನದ ಅರಮನೆಯನ್ನು ಹ ಕನಸು ಮನಸ್ಸಿನಲ್ಲಿಯೂ ನೆನೆಸಲಾರೆ. ಹ ಅರಸನ ಕುವರಿ ನಾನೆಂದು ಕೈ ಹಿಡಿದು ಕರೆದುಕೊಂಡು ಹೋಗುವುದು ಮಾತ್ರ ತಿರಸ್ಕಾರ ಮಾಡಬೇಡ ಮುನಿಪ, ಇಷ್ಟೇ ಎನ್ನ ಭಿನ್ನಪ್ಪ. ರೇಣುಕಾ ದೇವ, ಹೇಳುವನು ಕೇಳು. ಅದೇ ಚೆನ್ನಾಗಿ ಹೇಳು ದೇವ. ಸೌಂದರ್ಯ ರಾಣಿ ಕಲಾಂ ಜಗನೇ ಜಗದಂಬಡೆಯ ವರದಾಯಿಣಿ ಎನ್ನ ನುಡಿ ಕೇಳೆ ಕನ್ಯಾಮಣಿ ಜಗದಂಬಡೆಯ ವರದಾಯಿಣಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ರೇಣುಕಾ ಹೇಳುವನು ಕೇಳು. ಅದೇ ಚೆನ್ನಾಗಿ ಹೇಳು ದೇವ. ಸೌಂದರ್ಯ ರಾಣಿ ಕಲಾಂ ಜಗನೇ ಜಗದಂಬಡೆಯ ವರದಾಯಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ ಜಗದಂಬಡೆಯ ವರದಾಯಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಅರಸರ ಮಗಳಾಗೆ ನೀನಿರುವ ಈಗ ಅಡವಿಯ ಗಿಡಮಗಳೇ ಎನ್ನ ಯೋಗ. ರೇಣುಕಾ ಚೆನ್ನಾಗಿ ಕೇಳು. ಅರಸನ ಮಗಳಾಗೆ ನೀನಿರುವ ಈಗ ಎನ್ನ ಅರಸನ ಮಗಳಾಗೆ ನೀನಿರುವ ಈಗ ಅಡವಿಯ ಗಿಡ ನರಳೆ ಎನ್ನ ಯೋಗ ಕಾಡಲ ನೆಲತೆ ತೆಗೆಸಿದ ಯೋಗ. ರೇಣುಕಾ ಕಾಡಲ ನೆಲತೆ ತೆಗೆಸಿದ ಯೋಗ ಎನ್ನ ಆಶ್ರಮವೇ ಎನ್ನ ಒಲವು ನಿತ್ಯ ಓಂಕಾರ ಕೈಲಾಸವೋ ಎನ್ನ ಆಶ್ರಮವೇ ಎನ್ನಲಿಲ್ಲಯ್ಯವೋ ನಿತ್ಯ ಓಂಕಾರ ಕೈಲಾಸವೋ. ಸೌಂದರ್ಯ ರಾಣಿ ಕಲಾಂ ಜಗನೇ ಜಗದಂಬಡೆಯ ವರದಾಯಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ ಜಗದಂಬಡೆಯ ವರದಾಯಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ. ಹೇ ಭೋಗವತಿಯ ಪುತ್ರಿ ಸದಮಲ ಗಾತ್ರೆ ದೇವ, ರೇಣುಕಾ ದೇವ, ನುಡಿದಂತ ನಡೆಯುವುದು ಬಹು ಕಠಿಣ. ಹೌದೇ ದೇವ. ರೇಣುಕಾ ದೇವ, ಅವಸರ ಪಡಿಬೇಡ. ಏತಕ್ಕೆ ದೇವ? ಅತ್ಯಾಸರ ಅನಿಯುವುದಕ್ಕೆ ಕಾರಣ ಇನ್ನೂ ಕಾಲಾವಕಾಶವಿದೆ. ಆಲೋಚನೆಯನ್ನು ಮಾಡು. ನಿನ್ನ ತಂದೆಯನ್ನು ಕಂಡು ವಿಚಾರವನ್ನು ಪಡೆ. ಅವರ ಆಶೀರ್ವಾದವನ್ನು ಪಡೆದು ತರುವಾಯ ನಿನ್ನ ಕಾರ್ಯ ನಿರ್ಧಾರ ಮಾಡು. ರಾಜಕುಮಾರಿ ಸುರಸುಖದಳು ಕಮ್ಮಕ್ಕಂದರೆ ದೇವ, ರೇಣುಕಾ ಆಲೋಚನೆ ಮಾಡೇ ನಿಮ್ಮನ್ನು ಬಯಸಿರುವುದು ದೇವ. ಹೌದೇ? ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಮುನಿವಾರ
ವಜ್ರದಿ ಮಧುಬನ ಓಡುವ ತರದೆ ಶೋಧನೆ ಮಾಡಿದ ಎನ್ನನು ಮೋದದೆ ಶೋಧನೆ ಮಾಡಿದ ಎನ್ನನು ಮೋದದೆ ಬಂದು ಬಳಗವೋ ಸಿರಿ ಸಂಪದವೋ ಬಂದು ಬಳಗವೋ ಸಿರಿ ಸಂಪದವೋ ನಿಮ್ಮ ಮುಂದೆ ಎಲ್ಲ ಶೂನ್ಯ ನಿಮ್ಮ ಮುಂದೆ ಎಲ್ಲ ಶೂನ್ಯ ಚರಣ ಸನ್ಮಾನ ಏ ಮುನಿವರ ರುಚಿ ರುಚಿ ಕುವರ ಏ ಮುನಿವರ ಏ ಮುನಿವರ ಏ ಮುನಿವರ ಮುನಿವರರೇ ರೇಣುಕಾ ವಜ್ರದಲ್ಲಿ ಮೃದುವನ್ನು ಹುಡುಕಿದಂತೆ ಹ ಎನ್ನನ್ನು ಪರೀಕ್ಷೆ ಮಾಡುವಿರಾ ಹ ತಂದೆ ತಾಯಿ ಬಂಧು ಬಳಗ ಸರ್ವವೂ ನಿಮ್ಮ ಮುಂದೆ ಶೂನ್ಯ ಹ ನಿಮ್ಮ ಹಿಂದೆ ಬರಲು ಸದಾ ಸಿದ್ಧಳಾಗಿರುವೆ ದೇವ ನಂಬಿದವಳನ್ನು ಕೈ ಬಿಡಬೇಡವೋ ಈ ಕ್ಷಣವ ರೇಣುಕಾ ದೇವ ಹಾಗಾದ್ರೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ದೇವ ಅರಮನೆ ಸಿರಿ ಸುಖ ಭೋಗವ ಬಿಟ್ಟು ಬಯಸಬೇಡವು ಎನ್ನ ಬಯಸಬೇಡವು. ಅರಮನೆ ಸಿರಿ ಸುಖ ಭೋಗವ ಬಿಟ್ಟು ಬಯಸಬೇಡವು ಎನ್ನ ಬಯಸಬೇಡವು. ರೇಣುಕಾ ಹಾಡಿರುವಿಯಲು ಎನ್ನ ನೀನು ಕೊರಗಬೇಡವು ಅಡವಿಯ ಮುನಿವರ ಆಸೆಯಿಂದ ಬಯಸಬೇಡವು ಎನ್ನ ಬಯಸಬೇಡವು. ಅರಮನೆ ಸಿರಿ ಸುಖ ಭೋಗವ ಬಿಟ್ಟು ಬಯಸಬೇಡವು ಎನ್ನ ಬಯಸಬೇಡವು. ರೇಣುಕಾ ಇಂದಲಾವ್ ಅವಸರದಿಂದಲ ತರಪಟ್ಟರೆ ಕಡಿಮೆವಾಗುವುದು ಹೇಳದ ಮಾತನ್ನ ಕೇಳದ ಹೋದರೆ ಕೇಡು ಬರುವುದು. ರೇಣುಕರಾಜ ರೇಣುಕಾ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ದೇವ ಅವಸರದಿಂದಲ ತರಪಟ್ಟರೆ ಕಠಿಣವಾಗುವುದು ಹೇಳಿದ ಮಾತನ್ನ ಕೇಳದ ಹೋದರೆ ಕೇಡು ಬರುವುದು. ಹಿರಿಯರ ಮಾತನ್ನ ಆಲಿಸಿ ನಡೆದರೆ ಶ್ರೇಷ್ಠವಾಗುವುದು ಅದುವೇ ಕೀರ್ತಿ ಬರುವುದು. ರೇಣುಕಾ ಚೆನ್ನಾಗಿ ಕೇಳು. ಹಿರಿಯರ ಮಾತನ್ನ ಆಲಿಸಿ ನಡೆದರೆ ಶ್ರೇಷ್ಠವಾಗುವುದು ಅದುವೇ ಕೀರ್ತಿ ಬರುವುದು. ಅರಮನೆ ಸಿರಿ ಸುಖ ಭೋಗವ ಬಿಟ್ಟು ಬಯಸಬೇಡವು ಎನ್ನ ಬಯಸಬೇಡವು. ಅಹೇ ರೇಣುಕಾ ದೇವ ಸಿರಿ ಸಂಪತ್ತು ತೊರೆದ ನನ್ನ ಹಿಂದ ಬರುವನೆಂಬ ಈ ನಿನ್ನ ಮಾತು ಸರಿಯಲ್ಲ. ಏತಕ್ಕೆ ಸರಿಯಲ್ಲ ದೇವ ಅದು ಯಾತಕ್ಕೆಂದರೆ ಏತಕ್ಕೆ
ನಿನ್ನ ತಂದೆ ತಾಯಿ ಹಿರಿಯರು ಬಂಧು ಬಳಗ ಹಿರಿಯರು ಇದು ವಿರುದ್ಧವಾಗಿ ಕಾಣಬರುವುದು. ಹೌದೇ ದೇವ, ನೀನಿನ್ನು ಆಲೋಚನೆಯನ್ನ ಮಾಡು. ಆಲೋಚನೆ ಮಾಡೇ ನಿಮ್ಮನ್ನು ಬಯಸಿರ್ಬೋದು ದೇವ. ನಿನ್ನ ದುಡುಕು ಮುಂಬಾಳಿಗೆ ಆಗುವುದು ಕೆಡುಕು. ಆದ ಕಾರಣ ನಿನ್ನ ಮಾತಪಿತರ ಅನುಮತಿಯಂ ತರುವಾಯ ನಿನ್ನ ಕಾರ್ಯ ವಿಚಾರವನ್ನು ಮಾಡು. ನಿನ್ನ ತಂದೆಯ ಮಾತಿನಂತೆ ನಡೆದುಕೊಡುವುದು ಉತ್ತಮವಾಗಿ ಕಾಣಬರುವುದು ರೇಣುಕ. ಹಾಗಾದ್ರೆ ಮಾತ್ರ ನಿನ್ನ ಮನದಾಸೆ ಸಾರ್ಥಕ. ನಿನ್ನ ಇಷ್ಟವಂತಾಗಲಿ ದೇವ. ಇಷ್ಟಾರ್ಥ ಸಿತ್ತು ರಸ್ತು ಮುದ್ದು ಮಗಳಾದ ರೇಣುಕಾ ನೀನು. ನಮೋ ನಮೋ ಜನಕ. ಇಷ್ಟಾರ್ಥ ಸಿತ್ತು ರಸ್ತು ಮುದ್ದು ಮಗಳಾದ ರೇಣುಕಾ ನೀನು ಬಂದ ಕಾರಣವೆಂದು ತಿಳಿಸೋ ಮನಪೂರ್ವಕ. ಅಪ್ಪಯ್ಯ, ಮಗಳೇ ರೇಣುಕಾ, ಹೇಳುವೆನೆ ಕೇಳು ತಂದೆ. ಅದು ಏನು ಸಂಸ್ಕಾರವೇ ಹೇಳ ಮಗಳೇ. ಆಲಿಸು ಎನ ವಾಕ್ಯ ಬಾ, ನೀ ಎನ್ನಯ ಸಂಕಲ್ಪ ಬಾ. ಆಲಿಸು ಎನ ವಾಕ್ಯ ಬಾ, ನೀ ಎನ್ನಯ ಸಂಕಲ್ಪ ಬಾ. ಈರೇಣುಕಯ ಹೃದಯದೆ ಗೋಲವ, ಈರೇಣುಕಯ ಹೃದಯದೆ ಗೋಲವ, ಸೇರಿನ ಮೊನೆ ಪೊಂಗವ. ಆಲಿಸು ಎನ ವಾಕ್ಯ ಬಾ, ನೀ ಎನ್ನಯ ಸಂಕಲ್ಪ ಬಾ. ಹೊನ್ನೂರು ವೆಂಕಟೇಶ್ ಅವರು
ರೇಣುಕರಾಜನ ಪಾತ್ರ ಮಾಡಿದಂತವ್ರಿಗೆ 200 ರೂಪಾಯಿ, ಅಸುಂಡಿ ಬಸಪ್ಪನವರು ಯಲ್ಲಮ್ಮ ತಾಯಿ ಪಾತ್ರ ಮಾಡಿದಂತವ್ರಿಗೆ 50 ರೂಪಾಯಿ ನೀಡಿರ್ತಾರೆ. ಅವರಿಗೆ ನನ್ನ ಧನ್ಯವಾದಗಳು. ದೇವಾ, ಮಗಳೇ ಅಪ್ಪಯ್ಯ, ರೇಣುಕಾ, ಅಪ್ಪಯ್ಯ, ಮಗಳೇ ರೇಣುಕಾ, ತಂದೆ, ಮಗಳೇ ರೇಣುಕಾ, ಎನ್ನ ಹೃದಯ ದೇಗುಲದಲ್ಲಿ ಹಾ, ಆ ದಿವ್ಯ ಮೂರ್ತಿಯನ್ನು ಭದ್ರವಾಗಿ ಬಂಧಿಸಿರುವೆನು. ಅದು ಏನು ಮಗಳೇ? ಜಮದಗ್ನಿ ಎಂಬ ಮುನಿವರೊಡನೆ ಹಾ. ಈ ನಿನ್ನ ಮಗಳ ಪಾಣಿಗ್ರಹಣ ಮಾಡಿಸಬೇಕೆಂದು ಬೇಡಿಕೊಳ್ಳುವೆ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಅಮ್ಮ ನಂದಿನಿ, ಅಪ್ಪಯ್ಯ, ನಿನ್ನ ಬುದ್ಧಿಗೆ ಮಂಕೆ ಕವಿತೆ ಹೇಗೆ ಅರ್ಥವಾಗಲಿಲ್ಲ ಈ ತಂದೆಗೆ? ಬಳಿರೆ ಹುಚ್ಚಿಡಿದವಳನ್ನಂತ ಮಾತನಾಡಿದೆಯೋ? ಇದ್ದ ಮಾತನ್ನೇ ಆಡುತ್ತಿರುವೆ ತಂದೆ. ಆ ಗಡ್ಡದ ಗುಡ್ಡ ಶಾಸ್ತ್ರದ ಸನ್ಯಾಸಿಗೆ ಮರಳಾದಿಯಾ? ಬಳಿರೆ ಈ ಕಾಶ್ಮೀರ ರೇಣುಕ ರಾಜನ ಮಗಳಾಗಿ ರಾಜಕುಮಾರನನ್ನು ಕೈ ಹಿಡಿಯದಂಬಿಟ್ಟು ಇತ್ತರಾಟ ಮಾಡುವುದ ತರವಲ್ಲ ಮಗಳೇ, ನೀನು ತಿಳಿದವಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಆ ಜಮದಗ್ನಿಯನ್ನು ಮನಸಾರ ಬಯಸಿರುವೆನು, ಅವರನ್ನೇ ಲಗ್ನವಾಗುವನೆ ತಂದೆ. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಯಾವುದಲ್ಲ ಮಗಳೇ? ಮಗಳೇ ರೇಣುಕಾ, ಅದೇನು ಸಮಸ್ತಾರವಾಗಿ ಹೇಳು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ ರೇಣುಕಾ, ಹೂ ದುಂಬಿಯ ಸ್ನೇಹವನ್ನು ಬಯಸುವುದಲ್ಲದೆ ಹುಲ್ಲಿನ ಸ್ನೇಹವನ್ನು ಬಯಸುವುದೇ? ಇಲ್ಲಂದರೆ ಮಗಳೇ, ನೀರಿಲ್ಲದೆ ನೈದಿಲ ಬದುಕಲು ಸಾಧ್ಯವೇ? ಅದು ಏನು ಮಗಳೇ? ಚಕೋರವು ಚಂದ್ರನನ್ನು ಬಯಸಿದಂತೆ ಅದೇಕೋ ನನ್ನ ಮನಸ್ಸು ಅವರನ್ನೇ ಬಯಸುತ್ತಿದೆ. ಅವರಿಲ್ಲದೆ ನಾ ಬದುಕಲಾರೆ ಜನಕ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಅಹೋ ರಣರಂಗದಲ್ಲಿ ಸೂರ್ಯನೇನೆ ಕಾದಾಡುವ ಶೌರ್ಯ ಧೈರ್ಯ ಸಾಹಸ ಇರುವ ರಾಜಕುಮಾರನನ್ನ ಕೈ ಹಿಡಿಯದಂಬಿಟ್ಟು ಈ ತರ ಆಟ ಮಾಡುವುದ ತರವಲ್ಲ ಮಗಳೇ, ನೀನು ತಿಳಿದಂತವಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ತರವಲ್ಲ ಎಂದರೆ ಬಿಡುವುದಿಲ್ಲ ತಂದೆ. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ನನ್ನ ಮಾತನ್ನು ನೀನು ಒಪ್ಪಿಕೊಳ್ಳಬೇಕು ತಂದೆ. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಸಾಧ್ಯವಿಲ್ಲ ಎಂದರೆ ಬಿಡುವುದಿಲ್ಲ ಜನಕ. ನಾನು ಲಗ್ನವನ್ನು ಮಾಡಿಕೊಡೋದಿಲ್ಲ ಮಗಳೇ, ಸನ್ಯಾಸಿಯನ್ನು ಕೊಟ್ಟು. ಅಪ್ಪಯ್ಯ, ಮಗಳೇ ರೇಣುಕಾ, ನೀನು ನನ್ನ ಪ್ರೀತಿಯ ತಂದೆ ಅಲ್ಲವೇ? ನೀವು ಇಲ್ಲಂದವ್ರು ಯಾರು ಮಗಳೇ? ಆದ ಮಾತ್ರಕ್ಕೆ ನನ್ನ ಮಾತನ್ನು ಒಪ್ಪಿಕೊಳ್ಳಬೇಕು ಜನಕ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ಅಪ್ಪಯ್ಯ, ರೇಣುಕಾ, ಅಪ್ಪಯ್ಯ, ಮಗಳೇ ರೇಣುಕಾ, ಇತ್ತ ಬಾ. ನೀನು ನನ್ನ ಪ್ರೀತಿಯ ತಂದೆ ಅಲ್ಲವೇ? ಇಲ್ಲಂದವರು ಯಾರು ಮಗಳೇ? ನನ್ನ ಮಾತನ್ನು ಕೇಳಬೇಕು ಜನಕ. ಈ ತಂದ ಮಾತೆಯನ್ನು ಕೇಳಬೇಕ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಅಲ್ಲಿ ಕೂತಿರುವ ಪಕ್ಷಿ ಯಾವುದು ತಂದೆ? ಹಾಗಿರುವುದ ಮಗಳೇ. ಪಕ್ಷಿ ಯಾವುದು ತಂದೆ? ಹೋಗಿರುವ ಮಗಳೇ. ಹೌದಲ್ಲವೇ? ಅದರ ಬಣ್ಣ ಹೇಗಿದೆ ತಂದೆ? ಹಾಗಿರುವುದ ಮಗಳೇ. ಹೌದಲ್ಲವೇ ತಂದೆ? ಹೌದು ಮಗಳೇ. ಹಾಗಾದ್ರೆ ಹೇಳುವೆನೆ ಕೇಳು. ಅದು ಏನು ಸಮಸ್ತಾರವಾಗಿ ಹೇಳು ಮಗಳೇ. ಆ,
ಏನು ಚೆನ್ನಾಗಿ ಹೇಳಮ್ಮಯ್ಯ. ಕೋಗಿಲೆಯ ಧ್ವನಿ ಮಾಧುರ್ಯ ಜಗವಿದು ಮೋಹಪರ್ಯ. ಮುನಿವರರ ಗುಣಗಾಂಭೀರ್ಯ ಮೆಚ್ಚಿರುವ ನುಡಿಯ. ಎನ್ನಾಸೆಯ ಪೂರೈಸೆಯ ಎನ್ನಾಸೆಯ ಪೂರೈಸೆಯ. ಕರೆಸೋ ಮುನಿವರ್ಯ ಇದು ಬೇಸದುಪಾಯ. ಕರೆಸೋ ಮುನಿವರ್ಯ ಇದು ಬೇಸದುಪಾಯ. ನಾನೊಂದು ವಿಷಯ ಕೇಳುವೆನೋ ಸೈಲೆನ್ಸ್. ರೂಪನಗುಡಿ ಕಲೀಲ್ ಅಣ್ಣನವರು ಯಲ್ಲಮ್ಮನ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಆ ಸ್ಥಾಯಿ ಸ್ವೀಕರಿಸಬೇಕೆಂದು ವಿನಂತಿ. ಹೊನ್ನೂರು ವೆಂಕಟೇಶ್ ಅವರು ರೇಣುಕರಾಜನ ಪಾತ್ರ ಮಾಡಿದವರಿಗೆ 200 ರೂಪಾಯಿಗಳನ್ನು ಆಯರ್ ಮಾಡಿರುತ್ತಾರೆ. ಅವರಿಗೆ ನನ್ನ ಧನ್ಯವಾದಗಳು. ಅಪ್ಪಯ್ಯ ಅಮ್ಮ ಮಗಳೇ ರೇಣುಕಾ. ಇಲ್ಲಿ ನಿಂತುಕೋ ಅಪ್ಪಯ್ಯ. ಹೌದು ಮಗಳೇ. ಕೋಗಿಲೆಯ ಬಣ್ಣ ಕಪ್ಪಾಗಿದೆ ಎಂದು ಯಾರು ಮೆಚ್ಚುವುದಿಲ್ಲ. ಬಣ್ಣ ಮೆಚ್ಚಿ ಯಾರೇನು ಮಾಡಬೇಕಾಗಿದೆ ಅಪ್ಪಯ್ಯ. ಇಲ್ಲಂದವರು ಯಾರು ಮಗಳೇ? ಆ ಮುನಿವರರ ಗುಣ ಗಾಂಭೀರ್ಯವನ್ನು ಇಡೀ ಜಗತ್ತೇ ಮೆಚ್ಚಿ ತಲೆಬಾಗುತ್ತಿರುವಾಗ ನಾನು ಮನಸ್ಸೋಲುವುದರಲ್ಲಿ ಅತಿಶಯವೇ ಇಲ್ಲ. ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಮುತ್ತು ಮಗಳೇ. ಅಪ್ಪಯ್ಯ ನವರತ್ನ ಮಾಲೆಗಳಿಂದ ಅಲಂಕೃತಳಾಗಿ ಚಿನ್ನದಂಚಿನ ಸೀರೆಯನ್ನು ಉಟ್ಟು ಮುತ್ತು ಮಾಣಿಕದ ಆಭರಣಗಳನ್ನು ಧರಿಸಿ ಲಕ್ಷ್ಮಿ ಅಂತ ಪರಿಶೋಭಿಸುವುದಂಬಿಟ್ಟು ನೀನು ನಿರಬ್ಬರ ಸುಂದರಾಗುವುದು ಎನ್ನಿಗೆ ಸರಿ ತೋರುದು ಕುಮಾರಿ. ಕುಮಾರಿ ಮಾಡಿದರೆ ನೀನು ಅಜಮಾಲಿ. ಅಪ್ಪಯ್ಯ ಮಗಳೇ ರೇಣುಕಾ. ನಾನು ಹಠಮಾರಿ ಆಗಬಾರದೆಂದರೆ ನೀನು ಒಪ್ಪಿಕೊಳ್ಳಲೇಬೇಕು. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಒಪ್ಪಿಕೊಳ್ಳುವುದಿಲ್ಲವೆಂದರೆ ರಾಜಕುಮಾರನ ಕೆಳ ಮಗಳೇ ತಕ್ಷಣ ನಡೆಸಿಕೊಡುವೆ. ಅಪ್ಪಯ್ಯ ಮಗಳೇ ರೇಣುಕಾ. ನೀನು ಒಪ್ಪಿಕೊಳ್ಳಲೇಬೇಕು. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಕಾಶ್ಮೀರ ಚಕ್ರವರ್ತಿ ಜನಮಾತೆ ಮಗಳೆಂಬ ಹುಟ್ಟುವಾಗನ ಏನು ತಂದೆನ ಹುಟ್ಟುವಾಗನ ಏನು ವೈದನ ಸಿರಿಯು ಸಂಪದವು ಬಂದೋಗುವುದು. ಸಿರಿಯು ಸಂಪದವು ಬಂದೋಗುವುದು. ಇರಲಾರದು ಯಾವೆಂದು ಶಾಶ್ವತವಿರಲಾರದು. ನಾನೊಂದು ವಿಷಯ ಕೇಳುವೆನೋ ಕಾಶ್ಮೀರದ ಚಕ್ರವರ್ತಿ. ಮಗಳೇ ರೇಣುಕಾ. ಎನ್ನ ಮಾತು ನೀ ಕೇಳು ಪೂರ್ತಿ. ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಮಗಳೆಂಬ ನಿನ್ನ ಪ್ರೀತಿ ಹೌದು ಮಗಳೇ. ಬಿಡು ನೀನು ರೀತಿ ನೀತಿ. ಅದು ಎಂದಿಗೆ ಸಾಧ್ಯ? ಈ ತಂದ ಮಾತೆಯನ್ನು ಕೇಳ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕಾ. ಒಂದು ಹಿತ ನುಡಿಯನ್ನು ಹೇಳುವೆನೋ ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳ ಮಗಳೇ. ತಾಯಿ ಗರ್ಭದಲ್ಲಿ ಬರುವಾಗ ಯಾವುದನ್ನು ಒತ್ತುಕೊಂಡು ಬಂದಿಲ್ಲ, ಹೋಗುವಾಗ ಯಾವುದನ್ನು ಒತ್ತುಕೊಂಡು ಹೋಗುವುದಿಲ್ಲ. ಇಲ್ಲಂದವರ್ಯಾರ ಮಗಳೇ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಈ ಸಿರಿ ಸಂಪತ್ತು ಹ. ಯಾವುದು ಶಾಶ್ವತವಲ್ಲ. ಕಾಶ್ಮೀರದ ಚಕ್ರವರ್ತಿ ಇದನ್ನು ತಿಳಿದುಕೋ ನೀ ಪೂರ್ತಿ. ಆಹೋ ಮಗಳೇ ರೇಣುಕಾ. ಅಪ್ಪಯ್ಯ, ವೈರಾಗ್ಯದ ಮಾತುಗಳನ್ನಾಡುವೆಯೋ. ಇದರ ಮಾತನ್ನೇ ಆಡುತ್ತಿರುವೆ ತಂದೆ. ತತ್ವ ನಿನ್ನ ನಡೆ ನುಡಿ ಪರಮ
ಹೆಣ್ಣೆಸರಿಗೆ ಅಷ್ಟವರಳದ ಅರಮನೆಯಲ್ಲಿ ಅಮರ ಭೋಗ ಅನುಭೋಗಿಸುವ ನಮ್ಮಂತರಿಗಲ್ಲ ಮಗಳೇ. ಇಷ್ಟು ಕಠೋರವಾಗಿ ಮಾತನಾಡಿದೆಯ ಮಗಳೇ. ಬಳಿರ ಯೋಗಿಯ ದರ್ಶನ ಮಾತ್ರ ಭೋಗಾದಿ ವಿರಸ ಜೀವನ ತೊರೆಯಬೇಕೆಂದೆಯ ಮಗಳೇ. ಈ ರಾಜ ಮರ್ಯಾದೆಗೆ ಕುಂದಿ ತರುವೆಯ ಬಳಿರ ನಿನ್ನ ತಂದೆಯ ಮಗಿಗೆ ಮಸಿ ಬಳಿದೆಯ ಮೂಢಮತಿ ಬಿಡ ನಿನ್ನ ವ್ರತೆ. ಅಪ್ಪಯ್ಯ, ಮಗಳೇ ರೇಣುಕಾ, ನನ್ನ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲವೇ? ಈ ತಂದೆಗೆ ಬೆಲೆ ಕೊಡ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಇಷ್ಟೊಂದು ಆಟವು ಒಳ್ಳೆಯದಲ್ಲ ತಂದೆ. ನಿನಗೆ ಇಷ್ಟ ಆಗವಿದ್ದ ಮೇಲೆ ಈ ತಂದೆಗೆ ಇಷ್ಟ ಆಗವಿರುವುದು ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ತಂದೆಯಾದ ನಿನಗೆ ಇಷ್ಟೊಂದು ಆಟವಿರಬೇಕಾದರೆ ಹಾ, ನಿನ್ನ ಮಗಳಾದ ನನಗಿನ್ನೆಷ್ಟೊಂದು ಆಟವಿರಬೇಕು ತಂದೆ. ಅಪ್ಪಯ್ಯ, ಮಗಳೇ ರೇಣುಕಾ, ನೀನು ನನ್ನ ಪ್ರೀತಿಯ ತಂದೆ ಅಲ್ಲವೇ? ಇಲ್ಲಂದವರ್ಯಾರ ಮಗಳೇ. ಇದಕ್ಕೆ ಒಪ್ಪಿಕೊಳ್ಳಲೇ ನನ್ನ ಹುಟ್ಟಿದ ಮಗಳಲ್ಲವೇ ನೀನು ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ನಾನು ಬಯಸಿರುವ ಗಂಡನಿಗೆ ಕೊಟ್ಟು ಲಗ್ನವನ್ನು ಮಾಡಿದರೆ ನಿನಗೆ ಕ್ಷೇಮವಾಗುವುದು ತಂದೆ. ಎಂತ ಮಾತನಾಡಿದೆಯ ಮಗಳೇ. ಅಪ್ಪಯ್ಯ, ನಾವು ಲಗ್ನ ಮಾಡಿಕೊಳ್ಬೇಕಾದರೆ ನಮ್ಮ ಸರಿಸಾಟರಿರಬೇಕು ಮಗಳೇ. ಅಪ್ಪಯ್ಯ, ಅದು ಬಿಟ್ಟು ನೀನು ಬೇರೆ ಏನು ಕೇಳಬೇಡ ಮಗಳೇ. ಈ ತಂದೆಗೆ ಎಂದಿಗೆ ನಡೆಸಿಕೊಡಲಾರೆ. ಅಪ್ಪಯ್ಯ, ಮಗಳೇ ರೇಣುಕಾ, ಇಷ್ಟೊಂದು ಆರಾಡುವುದು ಒಳ್ಳೆಯದಲ್ಲ ತಂದೆ. ನಿನಗೆ ನಾಟವಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಒಪ್ಪಿಕೊಳ್ಳಲೇಬೇಕು ಜನಕ. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಒಪ್ಪಿಕೊಳ್ಳುವುದಿಲ್ಲವೆಂದರೆ ಬಿಡುವುದಿಲ್ಲ ತಂದೆ. ಅದು ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಈ ತಂದೆ ಮುಂದೆ ಆಟ ಮಾಡಬೇಡ ಮಗಳೇ. ಈ ನಿನ್ನ ಸೆರೆ ಸಂಪದವೋ, ವಯಸ್ಸನೋ, ಆಯೋಗ್ಯ ಆಕಾರವೋ, ಜನತೆ ಕಾಸಿದ ಕ್ಷಣವೋ, ಜನ ಬಾಳಿನ ಸೌಭಾಗ್ಯವೋ, ಜನ ಬಾಳಿನ ಮಗಳೇ ರೇಣುಕಾ, ಸಿರಿ ಸಂಪತ್ತನ್ನು ಬಯಸಿ ನಾ ಹುಟ್ಟಿಲ್ಲ, ಅವುಗಳು ನನಗೆ ಬೇಕಾಗೂ ಇಲ್ಲ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಈ ಸಿರಿ ಸಂಪತ್ತು ಯಾವುದೂ ಶಾಶ್ವತವಲ್ಲ. ಹ, ಅಪ್ಪಯ್ಯ, ಮಗಳೇ ರೇಣುಕಾ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಹ, ನಿಮ್ಮ ಕೀರ್ತಿಗೆ ಮಸಿ ಹಚ್ಚುವ ಮಗಳಲ್ಲ ಈ ರೇಣುಕಾ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಓಹೋ ಮಗಳೇ ರೇಣುಕಾ, ಆದಿಶೇಷನ ಪಣಿಯಲ್ಲಿ ಮಣಿ ಚಿನ್ನದಲ್ಲಿದ್ದರೆ ಅದಕ್ಕೆ ಶೃಂಗಾರ, ಕಬ್ಬಿನ ಕಡೆಯಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದು ಮಗಳೇ. ಈ ಎತ್ತ ತಂದೆಯಾದ ಮುಂದದಿಗೆ ಬರುವ ಕುಂದಿಗಳಿಗೆ ಎತ್ತ ಮಗಳನ್ನು ಬಲಿ ಕೊಡುವುದು ನನಗೆ ಇಷ್ಟವಿಲ್ಲ ಮಗಳೇ. ಮಗಳೇ ರೇಣುಕಾ, ಜನಕ, ಈ ನಿರ್ಧಾರ ಇಲ್ಲಿಗೆ ಬದಲಿಸ ಮಗಳೇ. ಬದಲಾಯಿಸುವುದಿಲ್ಲ ತಂದೆ. ಇಲ್ಲವಾದರೆ ಇಲ್ಲವಾದರೆ ಬಳಿರೆ ನಿನ್ನ ರುಂಡವಂ ಕಡಿದು ಚೆಂಡಿನಂತೆ ತೋರು ಬಿಡುವ ಮಗಳೇ. ನೀನು ಸತ್ತರ ಚಿಂತೆ ಇಲ್ಲ, ಒಂದೆರಡು ದಿನ ಹತ್ತು ಸುಮ್ಮನಾಗಿರುವ ಮಗಳೇ. ನಿನ್ನ ತಲೆ ಮೇಲೆ ಮಾಸಾರಿಲ್ಲ, ನಿನಗೆ ಅದಕ್ಕೆ ಮಗಳ ಚೆಲುವು ಜಲದರು ನನ್ನ ಮುಂದೆ ನಿನ್ನ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ನಾನು ಸತ್ತರೂ ಚಿಂತೆ ಇಲ್ಲ, ಜಮದಾಗ್ನಿಯನ್ನೇ ಲಗ್ನವಾಗುವುದು ತಂದೆ. ಆಟ ಮಾಡಬಾರಂತ ಹೇಳಿದಿನಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಹಣೆಯಕ್ಕೆ ಕೂಡಿದರೂ ಅಡೆದವರ ಸಹ ಬೇಕಾಗಿಲ್ಲ ಜನಕ. ಹ, ಅಪ್ಪಯ್ಯ, ಮಗಳೇ ರೇಣುಕಾ, ರತ್ನವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟರು, ಹ, ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು, ಹ, ರತ್ನವಂದೇ ಹೇಳುವರೆ ಹೊರತು
ಕಲ್ಲೆಂದು ಯಾರು ಭಾವಿಸುವುದಿಲ್ಲ. ಇಲ್ಲಂದವರು ಯಾರು ಮಗಳೇ? ಅಪ್ಪಯ್ಯ, ಮಗಳೇ ರೇಣುಕಾ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಹೇ, ಜಮದಗ್ನಿ ಎಂಬ ಮುನಿವರನಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡದಿದ್ದರೆ ನಿನಗೆ ಅಮಂಗಲ ತಪ್ಪಿದ್ದಲ್ಲ ಕಾಶ್ಮೀರದ ಚಕ್ರವರ್ತಿ. ಹೇ. ಇದಕ್ಕೆ ತಿಳಿದುಕೋ ನೀ ಪೂರ್ತಿ. ಮಗಳೇ ರೇಣುಕಾ, ಜಪಮಾಲೆಯನ್ನು ಧರಿಸಿ ನಾರು ಮಳೆಯನ್ನು ಉಟ್ಟು ಕೆಟ್ಟ ಗಣಿಸಿ ತಿನ್ನುವ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ಯಾವ ಸುಖ ಪಡುವೆ? ಅಂಶ ತೊಲೆಕ್ಕ ತಲುಪದಲ್ಲ ನಿನ್ನ ಕೋಮಲ ಶರೀರ ಹುಲ್ಲಿನ ಮೇಲೆ ಮಲಗಿ ಕಲ್ಲ ಮುಳ್ಳಗಳನ್ನು ತುಳಿದು ಕಣ್ಣೀರಿಸುತ್ತ ಕಾಲ ಕಳೆದಮ್ಮ. ಮಗಳೇ ರೇಣುಕಾ, ನಿನ್ನ ಮೆಚ್ಚುವ ರಾಜಪುತ್ರರು ಇಲ್ಲಿದೆ. ಇವರೋಳು ನೀನು ಯಾರನ್ನು ಮೆಚ್ಚದೋ ಈ ಭೋಗದಿಂದ ದಾರಿ ಹಿಡಿದು ಕೊಡುವೆ ಮಗಳೇ. ನಿನ್ನ ಕಾಲಾವಕಾಶ ಕೊಡುವೆ ಮಗಳೇ. ಆಲೋಚನೆಯನ್ನು ಮಾಡಿ ನಿನ್ನ ನಿರ್ಧಾರವನ್ನು ತಿಳಿಸು. ಬಳಿರ ಕುಮಾರಿ, ಆಲೋಚನೆಯನ್ನು ಮಾಡಿ ನೋಡ. ಸನ್ಯಾಸ ಕೂಡ ಬಾಳು ಬೆಳಕುವ ದಾರಿ. ಮಗಳೇ ರೇಣುಕಾ, ಜನಕ, ಮಗಳೇ, ಅಪ್ಪಯ್ಯ, ಅಮ್ಮಯ್ಯ, ತಂದೆ, ಮಗಳೇ, ಜನಕ, ಮಗಳೇ, ಏನು ಅಪ್ಪಯ್ಯ? ಮಗಳೇ ರೇಣುಕಾ, ಏನು ಹೇಳುವುದು ತಂದೆ? ನಿನ್ನ ಮಾತೆ ನನಗೆ ಅರ್ಥವಾಗುತ್ತಿಲ್ಲ. ಇಷ್ಟೊಂದು ಆಟವ ತರವಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ನನ್ನ ಆಟವು ನಿನ್ನ ಆಟವು ಈಗಲೇ ತೀರಿ ಹೋಗಲಿ. ನಿನ್ನಿಷ್ಟದಂತಾಗಲ್ಲ ಮಗಳೇ. ಜಮದಗ್ನಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡು ಜನಕ. ನಾರದ ಬಾಪ ಯಪ್ಪ ರೂಪನಗುಡಿ ಅವರು ಎಲ್ಲಮ್ಮ ದೇವರು ಪಾತ್ರ ಮಾಡಿದಂತವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಓಹೋ ರಾಜ, ಧನ್ಯವಾದಗಳು. ಓಹೋ ರಾಜ, ಸ್ವಾಮಿ ನಾರದರೆ ಹೇಳುವುದನ್ನು ಚೆನ್ನಾಗಿ ಕೇಳಿ. ಅದು ಏನು ಸಂಸ್ಕಾರವೇ ಹೇಳು ಸ್ವಾಮಿ ನಾರದರೆ. ಕಾಶ್ಮೀರದ ಅರಸನೇ ರೇಣುಕ ರಾಜನೇ, ಕಾಶ್ಮೀರದ ಅರಸನೇ ರೇಣುಕ ರಾಜನೇ, ಎನ್ನಯ ನುಡಿಯನ್ನು ಕೇಳು ಬೇಗನೆ. ಓಹೋ ರಾಜ, ಸ್ವಾಮಿ ನಾರದರೆ ಹೇಳುವುದನ್ನು ಚೆನ್ನಾಗಿ ಕೇಳು. ಅದು ಏನು ಸಂಸ್ಕಾರವಾಗಿ ಹೇಳು ಸ್ವಾಮಿ ನಾರದರೆ.
ರೇಣುಕರಾಜನೇ ಎಂದಯ ನುಡಿಯನ್ನು ಕೇಳಿದ್ದೇನೆ. ಅಹೋ ರಾಜ, ಕೈಲಾಸ ವಾಸನಾದ ಪರಮೇಶ್ವರನು ಆದಿಶಕ್ತಿ ಸ್ವರೂಪಳಾದ ಪಾರ್ವತಾದೇವಿಯು ಲೋಕ ಕಲ್ಯಾಣಾರ್ಥವಾಗಿ ಭೂಲೋಕದೊಳ ಅವತರಿಸಿರುವರು. ದಾರು ಸ್ವಾಮಿ, ನಿನ್ನ ಮಗಳಾದ ರೇಣುಕಾದೇವಿಯನ್ನು ಶಕ್ತಿ ಸ್ವರೂಪಳೆಂದು ತಿಳಿದು ಕೊಡು. ಜಮದಗ್ನಿಯ ದಾರಿ ಎರೆದುಕೊಡು ರಾಜೇಂದ್ರ. ನಾನಿನ್ನು ಹೋಗಿ ಬರುತ್ತೇನೆ. ಅಪ್ಪಣೆಯಂತೆಯೇ ಪಾಲಿಸು ರೇಣುಕರಾಜ, ಸದ್ಧರ್ಮ ತೇಜ. ಸಂತೋಷದಿಂದ ಹೋಗಿ ಬಾ ಸ್ವಾಮಿ ನಾರದರೆ, ಸಂತೋಷದಿಂದ ಹೋಗಿ ಬಾ ಸ್ವಾಮಿ ಸಜ್ಜನ ಪ್ರೇಮಿ. ವರ ನೀಡೆ ಎಲ್ಲಮ್ಮ ತಾಯಿ ನಿನ್ನಿಂದ ನಮಗೆ, ನಿನ್ನಿಂದ ನಮಗೆ. ಉಡಿ ಉಡಕ್ಕೆ ತುಂಬ ಜಲ್ದಿ ಬರ್ಬೇಕು. ಬಂಗಾರದ ಬೊಂಬೆಯಂತಿರುವ ಮಗಳೇ, ಎನ್ನ ಮಗಳೆಲ್ಲ ತಾಯಿ. ಈಗ ಗೊತ್ತಾಯ್ತೆ ತಂದೆ ನಾನು ಯಾರೆನ್ನುವುದು. ನಮ್ಮ ವಂಶಧಾರ ಕುಮಾರಿ, ನಾನು ಮೆಚ್ಚಿನ ಮಗಳೆಂದು ಕಾಡಿ ಹುಚ್ಚರಂತೆ ವರ್ತಿಸುವೆ. ಈ ಅಪರಾಧವನ್ನು ಕ್ಷಮಿಸಿ ತಾಯಿ ರೇಣುಕಾ, ಇನ್ನು ನಿನ್ನ ಇಷ್ಟದಂತೆ ಹಟ್ಟೆಯಾಗಲಾರೆ. ಜಮದಗ್ನಿ ಮುನುವರನಿಗೆ ನಿನ್ನ ದಾರಿ ಹಿಡಿದುಕೊಡಲು ಸಿದ್ಧನಾಗಿರುವೆ. ಹೌದೇ ತಂದೆ. ನಾಳೆ ಕುಂಟನಾಳ ಗ್ರಾಮದಲ್ಲಿರುವ ಬಸವಣ್ಣ ಗುಡಿಯಲ್ಲಿ ದೇವಸ್ಥಾನದಲ್ಲಿ ನಿಮ್ಮ ಮದುವೆ ಕಂಡಿದೆ ಎಂದು ತಿಳಿ ಮಗಳೇ. ಇನ್ನು ಮದುವೆ ನಾಳೆ ನಿಮ್ಮ ಕೂಡ ಜನಕ ಮಗಳೇ ರೇಣುಕಾ, ನಾರದ ಮುನಿಯಿಂದ ಈ ರೇಣುಕಾ ದೇವಿಯ ಚರಿತ್ರೆಯನ್ನು ತಿಳಿದುಕೊಂಡಿರುವಿರಲ್ಲ. ಎಂಬ ಲಗ್ನವನ್ನು ವೈಭೋಗದಿಂದ ನಡೆಸಿಕೊಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಬಳಿ ಬಳಿ ರೈಲ ಸಾರಿದೆ ನಮ್ಮ ರೇಣುಕಾ ದೇವಿಯ ವಿವಾಹ ಮಹೋತ್ಸವಕ್ಕೆ ಬಂದ ಬಾಂಧವರೆಯನ್ನು ಮತ್ತು ಪುರುಯೋತ್ತರೆಯನ್ನು ಜಾಗ್ರತೆಯಿಂದ ಬರೆಯೋಳು ಸಾರಿದೆ. ಅದು ನೀನು ಹೋಗು ಬರುವಂತನಾಗ ಜಾಗ್ರತೆ. ಅದೇ ಪ್ರಕಾರವಾಗಲೇ ಜಮದಗ್ನಿ ಜಮದಗ್ನಿ ಬಾಪ. ಜಮದಗ್ನಿ 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 ಕೂಗ್ತಾನ ಮೋ ಯಮ ಅಳಿಯನ್ ಕೂಗ್ತಾನ. ಎದ್ ಕೂತ್ಗಾರಿ ರೊಟ್ ಕುನೆ ನಂಗೆ ಮದುವೆ ಆತತ್ ಯವ್ವ. ಅತ್ತ ನೋಡ್ರ ಮೇಮ.
ದಾರಿ ಬಿಡ್ರಪ್ಪ, ದಾರಿ ಬಿಡ್ರ. ದಯವಿಟ್ಟು ಯಾರು ಇರಬಾರ್ದಪ್ಪ, ಮ್ಯಾನೇಜರ್ ಮೇರೆಗೆ ಖಾಲಿ ಜನ ಯಾರು ಇರಬಾರ್ದು. ತಲೆ ಕೇಳ್ರಪ್ಪ, ತಲೆ ಕೇಳ್ರಿ. ದೇವಾ, ಶ್ರೀ ಜಗತ್ ಮಂಡಲದಲ್ಲಿ ನಾನೇ ಗಂಟೆಗಳೆಂದು ಅಂಡಲಿತ ಬರುವ ಬಂಡರ ರುಂಗಂಗ ಚಂಡಾಡೆ ಭಲೇ ಮಾನವ ದೇವಾ, ಮಾಲೆಯಾಗ ಧರಿಸಿರುವ ಪರಮ ಪಾವನ ಪಂಚಮುಖ ಪರಿಶುವನ ಧ್ಯಾನ ಮೆಡಬಿಡದ ಭಜಿಸುತ್ತ ಮಾನವ ದೇವಾ, ಜಂಬಕದನದಿಂದ ಬಿಡಿಸುತ್ತ ಬರುವ ಜಂಬ ವೈರಿಗಮಿ ಕೋ ಎನ್ನ ಕೋ ದಂಡದಿಂದ ಕಂಡು ಭುಜಬಲ ದಂಡ ಭಲೇ ಮಾನವ
ದೇವಾ ಬಳಿರೆ ಈ ಭೂಮಂಡಲದಲ್ಲಿ ಕಳೆಯುವ ವೀರಾದಿವೀರನ ಸನ್ನಿಧಾನದೊಳಗೆ ನಿಂತು ಬಂದವರ ದಾರೊಂದು ಮಾತನಾಡಿಸುವ ನೀನು ದಾರು ಪಾಬರ ವಿಚಾರ. ಓಹೋ ದೇವ, ನಾವು ದಾರಂದರೆ ಅಲ್ಲಿ ಇಲ್ಲದವರಿಗೆ ಕಡ್ಡ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯಾದವರು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತ ಎಂದು 6 ತಿಂಗಳ ತವರಿಗೆ ಕಳಿಸಬಾರದು, ಕಳಿಸಿದರೂ ಚಿಂತೆ ಇಲ್ಲ, ವಾರಕ್ಕೊಂದು ಸಲ ಹೋಗೋದು ಬಿಡಬಾರದು, ಮನುಷ್ಯರಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಮಾಡುವುದು ಬಿಡಬಾರದು ಎಂದು ಹೇಳಲು ಬಂದ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ತಮ್ಮ ನಾಮ ಹಾಕಿದವ. ಬಳಿರೆ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ, ಎನ್ನಿಗೆ ಎದುರಾಗಿ ಬಂದ ಆತ್ಮನ ಕಡುಗಳು ರುದ್ರನಂತ ಕದ್ದು ಮತ್ತು ಮೂರ್ಖರ ಶಿರುವ ಮರಗುಡು ಸಮರ್ಥ. ಅತುಲಿತ ಬಲಿಯುವನಾದ ಎನ್ನ ಪರಕ್ರಮಕ ಚಪ್ಪನೆವತ್ತಾರು ದೇಶ ಭೂಪಾರು ತಪ್ಪದ ಕಪ್ಪು ಕಾಡಿಗೆ ತಂದಪ್ಪಿದಾರ ಎಲ್ಲ ಸಾರದೆ ಹೋಗದೆ ಬಳಿರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ. ಎನ್ನೆಯ ತನಿಸಿನ ಸಿಂಚಿನ ಜಂಕಾರ ಕೈತ್ರಿ ಬೋಳ ವೀರರು ಇದೇನು ತಾಳುವಂತ ಬ್ಯಾಗ್ರಸ್ತರಾದರ ಎಲ್ಲ ಸಾರದೆ ಬಳಿರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಈ ತರುಣ ಪ್ರಖ್ಯಾತನಾದ ಕನಕರಾಜಂ ಪುತ್ರ ಸರಬಲ ಚರಿತ್ರ ಎಲ್ಲ ಸಾರದೆ ಹೋಗಲಿ ಬಳಿರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ. ಮಹೇಶ್ವತಿನವರ ಸಂದರ್ಭದಿಂದ ಪರಿಪಾಲಿಸುವ ಕೃತ ವೀರ ಮಹಾರಾಜನೆಂದು ಜೇಬೇರ ಮೂಡಿಸು ಸಾರದೆ ನೀರತಿ ಜಾಗ್ರದ ಕೃತವೀರ ಮಹಾರಾಜರು ತಾವಾದರೆ ಬಂಗಾರದಂತೆ ಈ ಸಭೆಗೆ ಬಂದ ಕಾರಣವೇನು ದೇವ, ದಿವ್ಯ ಪ್ರಭಾವ. ಬಳಿರೆ ಸಾರದೆ ಈ ಶೃಂಗಾರ ಕಂಗೋರ್ಚ ಈ ರಂಗಮಂಟಪಕ್ಕೆ ನಾ ಬಂದ ಕಾರಣವೇನೆಂದರೆ ಅದೇನು ದೇವ, ಎನ್ನ ಪುತ್ರನಾದ ಕಾರ್ತವೀರ ಪಟ್ಟಾಭಿಷೇಕ ಮಾಡುವ ಕಾರಣ ಬರೋಣ ಅಂತ ಕಂಡೆ ಸಾರದೆ ತಿಳಿದ ನಾನು ಬಂದ ಸಂಗದ ತಿಳಿದು ಭೂಪತಿ ಮುಂದೇನು ಸಂಗತಿ. ಬಳಿರೆ ಸಾರದೆ ಭೂಪತಿ ಎನ್ನ ಪುತ್ರನಾದ ಸಹಸ್ರ ಬಹುಕಲಿ ಶೂರನಾದ ಕಾರ್ತವೀರಾಜ್ಯನ ಪಟ್ಟಾಭಿಷೇಕ ಮಾಡೋ ಕಾರಣ ಬರೋಣ ಅಂತ ಕಂಡೆ ಸಾರದೆ ತಿಳಿದ ನಾನು ಬಂದ ಸಂಗದ ಕಡಲದಿಂದ ಬಂದವರನ್ನು ನಾರೊಂದಿಗೆ ಎಳೆದ ದೊರೆಯೇ, ಭಾಗ್ಯದ ಗಿರಿಯೇ. ಸೌಂಡ್ ಕೊಡಪ್ಪ, ಸೌಂಡ್ ಕೊಡುದು. ಹೋಳಿ ಬಳಿರೆ ಎಲೈ ಬಣ್ಣವ ದೇವಾ ಧರಣಿಯೊಳ ಹತುಕ್ರತ ಧರ್ಮವು ಪಡಿಸ ಪರಮ ಎಕ್ಕಳದ ವೀರ ಮೃಗಧರಿಣೇಂದ್ರನ ಮುಖಟಗಳನ್ನು ಖಂಡಿಸುವ ವೀರಾತಿ ವೀರ ಕಾಲಾಗ್ರದ ಬರ್ಕರೆ ವರ್ಕನಿಚ ಹಾಯಕರಾದ ಬಿಡದ ಅರೇ ದೇವಾ ಎಂತಹ ವೀರಾತಿ ವೀರ ತ್ರಿಮಮನಕ್ಕೆ ಮಿಕ್ಕಿದ ಸೂರ ಹ ಬಳಿರೆ ರಾತ್ರಿ ಜರಮಲಕ್ಕೆ ಜನ ಮನ್ಮುಕ್ಕಿದೆ ಮಿಕ್ಕವನ ನೀರಿನಿಂದ ಅರೇ ಭಪ್ಪರೆ ಹ ಚಂಬಾಯದ ವಜ್ರಾಯುಧವ ನಡೆಗೆ ಸೂಪರ್
ದುರ್ವಾಸ, ಜ್ಞಾನದಲ್ಲಿ ವೇದವ್ಯಾಸ, ಕವನದಲ್ಲಿ ಕಾಳಿದಾಸ, ವಚನ ಸಾಹಿತ್ಯದಲ್ಲಿ ಕನಕದಾಸ, ಪುರಾಣ ಪುಣ್ಯಕಥೆಗಳ ಬರಹವನ ಪುಂಡರದಾಸ, ವಿದ್ಯೆಗೆ ಹಡಿಗಲ್ಲು ಅಂಬೇಡ್ಕರ್ ದಾಸ, ಪಂಚಾಯತಿ ಎಲೆಕ್ಷನ್ ಇಲ್ಲಿ ಸೋತೆರು ಲಕ್ಷಾಂತರ ರೂಪಾಯಿ ಲಾಸ, ನನ್ನ ಹೆಂಡತಿ ಊರಿಗೆ ಹೋಗೋ ಬರ್ತೈತೆ ಕುರುಗೋಡ ಕ್ರಾಸ, ನಾನು ಓದಿರೋದು ಬರೀ 3ನೇ ಕ್ಲಾಸ್ ಪಾಸ, ದಾಸಾನು ದಾಸ ಸಾರಥಿ ನಾನಲ್ಲವೇನು ದೇವ, ಹೇಳಬೇಕು ನಮ್ಮ ನಾಮಾಂಕಿತವ. ಹೊಲಿದ್ರೆ ಎಲೈ ಸಾರಥಿ, ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಹಿತ್ತಮ ಚಿತ್ತ ಬಿಟ್ಟು ಕೇಳು. ತಳ ಥಳನ ಒಡೆಯುವ ಮಹಾಮರಗನಂದವರಿಗೆ ಈ ಬಿಲ್ಲನ್ನು ಕಂಡು ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಬಟ್ಟೆಯನ್ನು ಬಿಟ್ಟು ಕಟ್ಟು ಓಡುವವನು ಬಾಲೆ ಸಾರಥಿ ಇದು ಅಲ್ಲದೆ ಮತ್ತೇನು ದೇವ? ತ್ರೈಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನೆನಿಸಿ ಹತ್ತಳ ವಿಠಲ ಪಾತಾಳ ಲೋಕಗಳನ್ನ ಭೇದಿಸಿ ಕುಬೇರನನ್ನು ನೊಂದಿಸಿ ಭಲೆ ಭಲೆ ಶ್ರೇಷ್ಠವಾದ ಚಂದ್ರವಂಶದ ತಿಲಕನೆಂದನಿಸಿ ಪುನಾಪುರದ ಆಯಾ ಮೊದಲಾದ ನಮ್ಮ ವಂಶದ ಶ್ರೇಷ್ಠರಿಗೆ ಸಮಬಲಿತರೆ ನೆಲೆಸಿದ ಮುದುವಿನ ಮಹಾರಾಜನ ಪುತ್ರ ಸಲಮಲಾಗಾತ್ರ ಎಲ್ಲ ಸಾರಥಿ ಹೋಗನಿ ಎಲ್ಲಿ ಹಿಂದಿಯಾಗಿ ಬರುವ ವೈರಿಗಳನ್ನು ಕಂಡಿದ ಕ್ಷಣಗಳು ಎಲ್ಲ ಸಹಸ್ರ ಬಾಹುಗಳು ಕುದಿತಿದ್ದ ಜನಗಂತರೆಲ್ಲ ದಾನಿದವು. ಭಲೆ 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 ಎಂತಹ ವೀರ ಮೂರು ಲೋಕಕ್ಕೆ ಮಿಕ್ಕಿದ ಸೂರ ಅಮರಾವತಿ ಕೈಲಾಸವನ್ನು ಧಿಕ್ಕರಿಸಿ ಮಹಿಷ್ಮತ ನಗರವನ್ನು ಪರಿಪಾಲಿಸುವ 1000 ಭುಜದ ಕಲಿಸುವ ಕರ್ತವೀರ ಅರ್ಜುನನಂದು ಎಲ್ಲ ಸಾರಥಿ ಭೂಮನಿ ಮಹಿಷ್ಮತ ನಗರವನ್ನು ಪರಿಪಾಲಿಸುವ 1000 ಭುಜದ ಕಲಿಸುವ ಕರ್ತವೀರ ಅರ್ಜುನನಂದು ತಂದನಾಯನು ಜೈತರ ನಡೆಸಿದ ಸಾರಥಿ ಅತಿ ಜಾಗೃತಿ ಅದೇ ಪ್ರಕಾರವಾಗಲಿ ಭೂಮನಿ. ಕೃತವೀರನ ಪುತ್ರನಾದ ಕಾರ್ತವೀರ್ಯ ಮಹಾ ಅರ್ಜುನನು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಭೂಪತಿ. ಈ ಶೃಂಗಾರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಚಪ್ಪಣ್ಣಾರಿ ದೇಶದ ರಾಜರಿಂದ ಕಪ್ಪು ಕಾಣಿಕಂ ತಂದು ಒಪ್ಪಿಕೊಳ್ಳಲು ಸುಭಟರೊಳ ಮಹಾ ಸುಭಟರಿಂದ ನೆಲೆಸಿದ ಎನ್ನ ಪಿತನು ಎನ್ನ ಒಪ್ಪದಿಂದ ಬರೆಯಲಾದ ಕಾರಣಕ್ಕೆ ಕರ ಪಲ್ವತರ ಕಟ್ಕ ಪಾಣಿಯಾಗಿ ಬರೋಣವಾಯ್ತು ಕಂಡೆಯ ಸಾರಥಿ ತಿಳಿಯಿತು ನಾನು ಬಂದ ಸಂಗತಿ. ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ, ಮುಂದೇನು ಸಂಗತಿ ಜಾಗೃತಿ? ಅಪ್ಪಯ್ಯನನ್ನು ತೋರಿಸತಿ ಜಾಗೃತಿ. ಇಲ್ಲೇ ವಾಮ ಭಾಗದಲ್ಲಿ ಕುಳಿತಿರುವನು ಭೂಪತಿ. ನಮೋ ನಮೋ ಅಪ್ಪಯ್ಯ ಮಾಡಿ ಮಗನಿಗೆ ವಂದನ. ಸಕಲೇಶ್ವರ ಪ್ರಾಪ್ತರಸ್ತು ಬಾಬಾ ಸುತನೇ ಸುಂದರ ಸುಕುಮಾರನೇ. ಫಲವೈರಿಗಳ ಗರ್ಭ ನಿರ್ಭೇದ ಮಾಡುವ ಎನ್ನ ಪಿತನೇ ಎನ್ನಂ ಕಳಿಸಿದ ಕಾಲದಲ್ಲಿ ಬೆಳಬೇಗನೆ. ಅಹೋ ತನೆಯ ಅಹೋ ಜನಕ ಅಹೋ ತನೆಯ ದುರಾತ್ಮರಾದ ನಿಜರ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರೆ ಹೇಗೆ? ಹೇಗೆ ಪುತ್ರ? ಅಹೋ ಅಪ್ಪಯ್ಯ ಅಹೋ ತನೆಯ ಇದು ಅಲ್ಲದೆ ಹಂಗ ವಂಗ ಕಾಳಿಂಗ ಕಾಳಿರ ಮಕರ ಮಾಳವ ಮೊದಲಾದ ಚಪ್ಪಣ್ಣಾರ ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ಕಪ್ಪು ಕಾಣಿಕಂ ತಂದೊಪ್ಪಿದೆ ಒಪ್ಪಿದರೆ ಕಪ್ಪು ಮಪ್ಪಿನ ಹೇಗೆ? ಹೇಗೆ ಪುತ್ರ? ಅಹೋ ಜನಕ ಅಹೋ ತನೆಯ ಇದು ಅಲ್ಲದೆ ದೇವತೆಗಳೇನಾದರೂ ನಮ್ಮ ಮೇಲೆ ಆಶ್ರಯ ಭಾವನೆ ತೋರಿಸಿರುವರೆ ಹೇಗೆ? ಹೇಗೆ ಪುತ್ರ? ಅಹೋ ಜನಕ ಅಹೋ ತನೆಯ ಒಳ್ಳೆ
ಬಣ್ಣ ಬಳಸರೇನಾದರೂ ಪುಣ್ಯತೆಗೆ ಸಿಗಬರೇ ಹೇಗೆ? ಹೇಗ ಪುತ್ರ? ಅಪ್ಪಯ್ಯ, ಅಹೋ ತನೆಯ, ಯಾವ ವಿಷಯಕ್ಕೆ ಎನ್ನನ್ನು ಕರೆಸಿದೆ ಹೇಳು ಎನ್ನ ಮುಂದೆ. ಅಹೋ ಪುತ್ರ, ಅಹೋ ಜನಕ, ಅಹೋ ಜನಕ, ಅಹೋ ತನೆಯ, ಈ ಭವನದೊಳ ನಮ್ಮ ಮೇಲೆ ದ್ವೇಷ ಸಾಧಿಸುವರಿದ್ದರೆ ಬಪ್ಪರೆ ಮತ್ತು ಹದಮರು ಪಾಲಾಕ್ಷನ ವೃಕ್ಷದ ಸ್ಥಳದಲ್ಲಿ ಅಡಗಿಕೊಂಡರೆ ಅವರಮ್ಮ ಬಿಡದೆ ಅವರಮ್ಮ ಬಿಡದೆ ತಂದು ನಮ್ಮ ನಗರದ ಮಹಾದ್ವಾರಕದ ಮುಂಭಾಗಕ್ಕೆ ಕಟ್ಟಿ ಹಾಕಿಬಿಡವೆ ತಂದೆ. ನೀನು ಕರೆಸಿದರೆ ನಾನು ಬಂದೆ ತಿಳಿಸಿ ವಿಚಾರ ಎನ್ನು ಮುಂದೆ. ಅಹೋ ಪುತ್ರ, ಅಹೋ ಜನಕ, ಸಮುದಾಯಕ್ಕೆ ಗಂಡ ಬರೋಣನೆಂತ ಪ್ರಜ್ವಲಿಸುವ ಚಂದ್ರವಂಶದ ಕುಳಿತಿರು ಕಾಲದಲ್ಲಿ ಕಾಣಿಸುವ ವೀರ್ಯನೇ, ಅಹೋ ಚಂದ್ರವಂಶದ ಎನ್ನಪಿತನೇ, ಕೇಳು ಬೇಗನೆ. ಅದೇನು ವಿಸ್ತಾರವಾಗಿ ಹೇಳಪ್ಪ. ಅಹೋ ಪುತ್ರ, ಅಹೋ ಜನಕ, ಶೂರ ರಾಜಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಾಶೂತನ ಸಂದರ್ಭದಿಂದ ನಗರ ನಿನ್ನಗ ಪಟ್ಟ ಕಟ್ಟೆ ನಿನ್ನ ವೀರತಕ್ಕ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟಾಭಿಷೇಕದ ಕಾರ್ಯಗೊಳ್ಳುವ ನಿಮಿತ್ತ ನಿನ್ನ ನಿಂತು ಹೇಳಿದೆ ಕಾರ್ತವೀರ್ಯ ನಂಬ ಮಹೋದ ಕುಮಾರ ಅತುಲಿತ ಮಹಾಸ್ಪೀಕರ. ಅಹೋ ಅಪ್ಪಯ್ಯ, ಅಹೋ ತರೆಯ, ಇಂದಿನ ವಂಶಸ್ಥರಾದ ಭಾರತ ರಾಜನ ಮಹಾರಸನು ಬ್ರಾಹ್ಮಣರಿಗೆ ತಾಳ್ಮೆಯನ್ನು ಕೊಡಬೇಕಾದರೆ ಆದರೆ ತನ್ನ ಕೈಯನ್ನು ಪಡೆದೆ ನಿಮಗೆ ಬೇಕಾದ ತೆಗೆದುಕೊಂಡು ಹೋಗಿರಂತೆ. ಅಹೋ ಅಪ್ಪಯ್ಯ, ಅಹೋ ತರೆಯ, ನಮ್ಮ ಅರಮನೆಯಲ್ಲಿರುವ ಮುತ್ತು ರಕ್ತ ವಜ್ರ ವೈಡೂರ್ಯಗಳೆಲ್ಲವನ್ನು ಬಂದಂತ ಪ್ರಜೆಗಳಿಗೆ ಬ್ರಾಹ್ಮಣಗಳಿಗೆ ನಿಮಗೆ ಎಷ್ಟು ಬೇಕೆಂದರೆ ತೆಗೆದುಕೊಂಡು ಹೋಗಿರಂತೆ. ಅಹೋ ಪುತ್ರ, ಅಂತ ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಹುಟ್ಟಿದ ನೀರಿನ ಕುಮಾರನು ಬೆಳೆಗೆ ಅಧಿಕಾರವನ್ನು ಪಡೆದ ತನ್ನ ಬಾಯಿಯನ್ನು ಕುಡಿದರೆ ಆಶೀರ್ವಾದವನ್ನು ಪಡೆದು ಸತ್ಯ ಧರ್ಮಗಳನ್ನು ಬಿಡದೆ ಅಧರ್ಮಕ್ಕೆ ಮನಗೊಡದೆ ಕಾಯ ವಾಕ್ಯದಿಂದ ರಾಜ್ಯವನ್ನು ಪರಿಪಾಲಿಸುವ ಕೇಳಿದೆ ಅಹೋ ರಾಜಕುಲ ಶೇಖರನಾದ ಎನ್ನು ಕುಮಾರ, ಅಹೋ ಚಂದ್ರವಂಶದ ಎನ್ನಪಿದನೆ, ಹೇಳುವೇನು ಕೇಳು ರಾಜ್ಯ ಧರ್ಮದ ವಿಚಾರ. ಅದೇನು ಸಂತೋಷದಿಂದ ಕೇಳಪ್ಪಯ್ಯ. ಅದೇನೆಂದರೆ ಅದೇನು ಜನಕ, ರಾಜ ಸಿಂಹಾಸನ ಗದ್ದಿಗೆ ಎನ್ನಳು ಹೋಗುತ್ತೇವಲ್ಲ, ಕೆಲವು ರಾಜ್ಯ ಧರ್ಮದ ಪ್ರಶ್ನೆ ಕೇಳುವೆನು ಚೆಟ್ಟ ಬಟ್ಟಗ. ಅಹೋ ಪುತ್ರ, ಅಹೋ ಜನಕ, ದೇವಲೋಕದಲ್ಲಿ ಸಾಲಕಾಲ ಸಂಪುತ್ತನಿಂದ ಇರೋರು ಪುತ್ರ ಅಂತವರ ಕಾಣುವರ ಅಪ್ಪಯ್ಯ. ಅಹೋ ತನೆಯ, ಅಹೋ ಜನಕ, ಈ ಲೋಕದಲ್ಲಿ ಸೋಲುವವರು ಯಾರು ಪುತ್ರ? ಈ ಲೋಕದಲ್ಲಿ ಸೋಲುವರ ಕಾಣುವರ ಅಪ್ಪಯ್ಯ. ಈ ಭೂಮಂಡಲದಲ್ಲಿ ಆದಿತ್ಯಗಳು ಯಾರು ಪುತ್ರ? ಈ ಭೂಮಂಡಲಂತ ಅತಿಥಿಗಳ ಕಾಣುವರ ಅಪ್ಪಯ್ಯ. ಈ ಇದರನ್ನೆಲ್ಲ ಅಧಿಕಾರರು ಯಾರು ಪುತ್ರ? ಅಧಿಕಾರರು ಕಾಣುವರ ಅಪ್ಪಯ್ಯ. ಜಗ್ಮದದಲ್ಲಿ ಆದಿತ್ಯಗಳ ಪರದೇಶಗಳ ಯಾರು ಪುತ್ರ? ಅಂತವರ ಕಾಣುವರ ಅಪ್ಪಯ್ಯ. ಕಾರ್ತವೀರ್ಯ ನಂಬ ಮಹೋದ ಕುಮಾರನೇ, ಈ ಪ್ರಶ್ನೆಯ ಉತ್ತರವೆನ್ನಬೇಕನ? ದತ್ತಾತ್ರೇಯ ಮಹಾಮುನಿಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿ ಸಕಲ ಧರ್ಮಶಾಸ್ತ್ರಗಳ ಮಾರಿದಿರುವ ಈ ಕುಮಾರನು ಸಾಮಾನ್ಯನೇ ಅಪ್ಪಯ್ಯ. ಅವನ್ನ ಅಲ್ಲವೇನ ಪುತ್ರ? ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಿವೆ, ಆಲಿಸಬೇಕನೆ. ಅಹೋ ಜನಕ, ಅಹೋ ಬಾಲಕ, ಲೋಕದಲ್ಲಿ ಸದಾ ಸಂಪತ್ತಿನಿಂದ ಮರೆಯುವರು ಎಬ್ಬರೇ. ಅವ್ರ ಯಾರು ಪುತ್ರ? ಅವರೆಂದರೆ ಅವ್ರ ಯಾರು ಪುತ್ರ? ವೈಕುಂಠದೊಡೆಯ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು, ಇನ್ನೊಬ್ಬರು ದಾನಾಧಿಪತಿಯಾದ ಮಹಾಕುಬೇರನು. ಅಹೋ ಜನಕ, ಅಹೋ ತನೆಯ, ಈ ಜಗತ್ತಿನೆಲ್ಲ ಸೋಲುವರು ಎಬ್ಬರೇ. ಅವ್ರ ಯಾರು ಪುತ್ರ? ಅವರ್ಯಾರೆಂದರೆ ಅವ್ರ ಯಾರು ಪುತ್ರ? ವಾವ್ 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 ವಾವ್. ಒಬ್ಬ ಕನ್ಯಾಪಿತನು, ಇನ್ನೊಬ್ಬನು ಸಾಲಗಾರನು.
ಅಹೋ ಜನಕ ಅಹೋ ತನೆಯ ಈ ಧರಣಿಯಲ್ಲಿ ಸದಾ ಕಾಲ ಕಾಣುವ ಅಧಿಕಾರಿಗಳು ಎಬ್ಬರೇ ಅವರ್ಯಾರು ಪುತ್ರ ಅವರ್ಯಾರೆಂದರೆ ಅವರ್ಯಾರು ಪುತ್ರ ಒಬ್ಬ ಹಗಲಿನಲ್ಲಿ ಕಾಣುವ ಸೂರ್ಯ ಮತ್ತು ರಾತ್ರಿಯಲ್ಲಿ ಕಾಣುವ ಚಂದ್ರರು ಅಧಿಕಾರರೇ ಅಪ್ಪಯ್ಯ. ಅಹೋ ಜನಕ ಅಹೋ ಪುತ್ರ ಈ ಸೃಷ್ಟಿಯೊಳ ಪರದೇಶಗಳು ಎಬ್ಬರೇ ಅವ್ರ್ಯಾರು ಬಾಲಕ ಅವರ್ಯಾರೆಂದರೆ ಅವ್ರ್ಯಾರು ತನೆಯ ಒಬ್ಬ ದೇಹ ಮತ್ತು ದೇಹದಲ್ಲಿರುವ ಜೀವ. ಅಲೇ ಅಹೋ ಜನಕ ಅಹೋತನ ಈ ಭವನದಲ್ಲಿ ಕಾಣುವ ಅತಿಥಿಗಳು ಎಬ್ಬರೇ ಅವರ್ಯಾರು ಪುತ್ರ ಅವರ್ಯಾರೆಂದರೆ ಅವರ್ಯಾರು ಪುತ್ರ ಒಬ್ಬ ದನ ಮತ್ತು ಯೌವನ. ಹ ಎಷ್ಟು ಮಾತ್ರ ಭಗವಂತನ ಸ್ವರೂಪಗಳಾದ ನಮ್ಮ ಗುರುಗಳ ದತ್ತಾತ್ರೇಯ ಮಹಾಮುನಿಗಳು ಹೇಳಿಕೊಟ್ಟಿರುವರು. ತಂದೆ ಇದರಲ್ಲಿ ತಪ್ಪಿದ್ದರೆ ವಿವರಿಸಿ ಹೇಳಿರಿ ಎನ್ನ ಮುಂದೆ. ಜನಕ ಫಲ ಫಲ ಸಹಸ್ರಬಹುವೇ. ನಿನ್ನ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ನಾನು ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಅಹೋ ಪುತ್ರ ಅಹೋ ಜನಕ ಈ ಕ್ಷಣವೇ ನಮ್ಮ ಪುರೋಹಿತರಿಂದ ಪಟ್ಟ ಕಟ್ಟುವೆ. ಬಾಲೆ. ಅಹೋ ಪುತ್ರ ಅಹೋ ಜನಕ ಯಾತಕ್ಕೆಂದರೆ ಯಾತಕ್ಕೆಂದರೆ ನಿನ್ನಲ್ಲಿ ರಾಜ್ಯ ಭಾರತ ಲಕ್ಷ್ಯ ಇರುವ ಎನ್ನಿಗೆ ಸಂತೋಷವಾಯ್ತು. ಬಾಲೆ. ಅಹೋ ಪುತ್ರ ಅಹೋ ಜನಕ ಬಳಿರೆ ಅಲ್ಲ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 . ನಿನ್ನ ಮುಖಾಂತರ ಚಂದ್ರವಂಶದ ಕೀರ್ತಿ ದಿಗ್ದೇಶಗಳ ಬೆಳೆಗಳ ಕಾರ್ತವೀರನ ಅಹೋ ಪಿತನೇ ಹೆಚ್ಚಾಗಲ ನಿನ್ನ ಶೌರ್ಯ. ಬಾಲೆ. ಬಳಿರೆ ಸಾರದೆ ಹೋಮನಿ ಎನ್ನು ಪುತ್ರನಾದ ನಮ್ಮ ಕುಲ ಪೋರ್ತರಿಂದ ಕರೆದುಕೊಂಡು ಬರುವಂತನಾಗ ಸಾರದೆ. ನೀನು ಹೋಗು ಅತಿ ಜಾಗ್ರತೆ. ಅವೇ